ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಸಮಾವೇಶ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜನಾಬ್ ಅಕ್ಬರ್ ಆಲಿ, ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಶಾಂತಿಯನ್ನ ಬೋಧಿಸಿದ್ರು. ಧರ್ಮ ಎಲ್ಲಿ ಇರ್ತದೆಯೋ ಅಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆ ಇರ್ತದೆ. ಶಾಂತಿಯನ್ನ ಬೋಧಿಸುವುದೇ ಧರ್ಮದ ಮೂಲ ಉದ್ದೇಶವಾಗಿದೆ. ಇಂತಹ ಧರ್ಮದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಸುದ್ದಿಮೂಲ ಪತ್ರಿಕೆಯ ಹಿರಿಯ ಸಂಪಾದಕರು ಬಸವರಾಜ ಸ್ವಾಮಿ, ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಂಘದ ಮಂಜುಳಾ ಮಾತನಾಡಿ, ಮಾನ್ವಿಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ವಿಚಾರ ತಿಳಿಯುವ ಸಮಾವೇಶ ನಡೆದಿರುವುದು ಶ್ಲಾಘನೀಯ. ಇದರ ನಡುವೆ ನಾವೆಲ್ಲರೂ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತರೆಂಬ ಭಾವನೆಗಳನ್ನು ಇಟ್ಟುಕೊಳ್ಳದೆ ಸೌಹಾರ್ದತೆಯಲ್ಲಿ ಜೀವನ ಸಾಗಿಸಿದಾಗ ಮಾತ್ರ ಹಿರಿಯರ ವೈಚಾರಿಕತೆಯನ್ನ ನಾವು ಪಾಲಿಸಿದಂತೆ ಸಾಧ್ಯ ಅಂತ ತಿಳಿಸಿದರು. ಜಗತ್ತಿಗೆ ಮಾದರಿಯಾಗಿದೆ, ಈ ಸಮಾಜಕ್ಕೆ ಮಾದರಿಯಾಗಿದೆ. ಸರಿಸುಮಾರು 1500 ವರ್ಷಗಳ ಹಿಂದೆ ಈ ಜಗತ್ತು ಕಂಡಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನು ಯಾಕೆ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನೆನಪಿಸ್ತಾರೆ? ಈ ಜಗತ್ತಿನ ಎರಡನೆಯ ದೊಡ್ಡ ಜನಸಂಖ್ಯೆಯಾದಂತಹ ಮುಸ್ಲಿಂ ಸಮಾಜ ಅವರನ್ನು ಯಾಕೆ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತದೆ? ತನ್ನ ತಂದೆಗಿಂತ, ತನ್ನ ತಾಯಿಗಿಂತ, ತನ್ನ ಮಕ್ಕಳಿಗಿಂತ, ತನ್ನ ಬಂಧುಗಳಿಗಿಂತ ಸ್ವತಃ ತಾನು ಅದಕ್ಕಿಂತ ಜಾಸ್ತಿಯಾಗಿ ಯಾಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರರನ್ನು ಪ್ರೀತಿಸ್ತದೆ ಅಂದ್ರೆ, ಆ ಪೈಗಂಬರರನ್ನು ಈ ಜಗತ್ತಿಗೆ ಮಾರ್ಗದರ್ಶಕರಾಗಿ ಕಳಿಸಿದ್ದು ಯಾರೇ ಮನುಷ್ಯರು ಸೇರಿದರು. ಮನುಷ್ಯರು ನಿರ್ಮಾಣ ಮಾಡಿದಂತಹ ಸರ್ಕಾರ ಸೇರಿಯಲ್ಲ. ಈ ಜಗತ್ತಿಗೆ ಬಂದ ಎಲ್ಲ ಪೈಗಂಬರರನ್ನು, ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳನ್ನು, ಈ ಜಗತ್ತಿಗೆ ಬಂದ ಎಲ್ಲ ಸಂದೇಶವಾಹಕರನ್ನು ಆಯ್ಕೆ ಮಾಡಿದ್ದು ಈ ಜಗತ್ತನ್ನು ಸೃಷ್ಟಿಸಿದವರು. ಇದು ಮಾನವರ ಆಯ್ಕೆ ಅಲ್ಲ ನನ್ನ ಮಿತ್ರರೇ, ಇದು ಸರಕಾರದ ಆಯ್ಕೆ ಅಲ್ಲ, ಸರಕಾರದ ಒಕ್ಕೂಟಗಳ ಆಯ್ಕೆ ಅಲ್ಲ, ಪ್ರವಾದಿಗಳ ಆಯ್ಕೆ ಆ ಜಗತ್ ರಕ್ಷಕನು ಮಾಡಿದ್ದಾನೆ. ಯಾರು ಯಾವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ, ನಾನು ಅಧ್ಯಾಯ 55ರ 7, 8 ಮತ್ತು 9ನೆಯ 3 ಸೂಕ್ತ ನಿಮ್ಮ ಮುಂದೆ ಪಠಿಸಿದೆ. ಅದರಲ್ಲೆಲ್ಲ ಅವನು ಹೇಳ್ತಾನೆ, ಆಕಾಶವನ್ನು ಅವನು ಉನ್ನತಗೊಳಿಸಿದನು ಮತ್ತು ತಕ್ಕಡಿಯನ್ನು ಸ್ಥಾಪಿಸಿದನು. ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿರಿ, ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿರಿ. ಇಲ್ಲಿ ತಕ್ಕಡಿ ಅಂದ್ರೆ ನ್ಯಾಯ. ನಾವು ಆಕಾಶವನ್ನು ಕಾಣ್ತೇವೆ ದಿನನಿತ್ಯ, ಆದ್ರೆ ನಮ್ಗೆ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಈ ಜೀವನದಲ್ಲಿ ಒಂದು 5 ನಿಮಿಷ ಪುಸ್ತಕ ಸಿಗಲಿ. ಈ ಒಂದು ಮನುಕುಲ ಅನ್ನೋದೇನು ನಮಗೆ ಒಂದು ಧರ್ಮವನ್ನು ಮಾತ್ರ ಇಟ್ಕೋಬೇಕು. ಈ ಜಗತ್ತಿಗೆ ಬಂದ ಮೇಲೆ ಇಲ್ಲಿ ಇರುವುದು ಒಂದೇ ಧರ್ಮ, ಮಾನವ ಧರ್ಮ. ಯಾರೇ ಕೇಳಿದರೂ ನಾವು ಹೆಮ್ಮೆಯಿಂದ ಹೇಳಬೇಕು, ನಿಮ್ಮದು ಯಾವ ಧರ್ಮ ಎಂದರೆ ಮಾನವ ಧರ್ಮ. ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ಮನುಕುಲದ ಏಳಿಗೆಗಾಗಿ ಅನೇಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ಅನೇಕ ನಾಯಕರು ಜನಿಸಿದ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ಧನ್ಯರು ಅನ್ಬೇಕಾದ್ರೆ ಆ ಒಂದು ನಾಯಕರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸಿಕೊಂಡಾಗ ಮಾತ್ರ ನಮ್ಮಲ್ಲಿ ಸಾಮರಸ್ಯ ಬರಲು ಸಾಧ್ಯ. ನಾವು ಬದುಕಬೇಕಾದ್ರೆ ಹೇಗೆ ಬದುಕಬೇಕು? ಸಾಮರಸ್ಯದಿಂದ ಬದುಕಬೇಕು. ಸಾಮರಸ್ಯ ಅಂದರೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಬಲ್ಲವರು ಹೇಳಿದ್ದಾರೆ. ಇದು ಎಲ್ಲರಿಗೂ ಗೊತ್ತು. ಸರಸ ಅಂದ್ರೇನು? ಎಲ್ಲರೊಂದಿಗೆ ಸಹೋದರತ್ವದಿಂದ ಬಾಳಬೇಕು. ಹಾಗೆ ಬಾಳಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ. ಗಾಂಧೀಜಿಯವರು ಹೇಳಿದರು ಏನಂತ, ನಾವೆಲ್ಲ ಒಂದೇ, ನಮ್ಮ ಕುಲ ಒಂದೇ, ನೆಲ ಒಂದೇ, ನಾವು ಕುಡಿಯುವ ನೀರು ಒಂದೇ, ನಮ್ಮ ರಕ್ತ ಒಂದೇ. ಹೀಗಿದ್ದಾಗ ನಾವೇಕೆ ನಮ್ಮಲ್ಲಿ ಭೇದ ಭಾವಗಳನ್ನು ಮಾಡ್ಕೋಬೇಕು? ಯಾಕೆ? ಇಡೀ ಈ ಜಗತ್ತಿನಲ್ಲೇ ಅನೇಕ ಧರ್ಮಗಳನ್ನು ಒಳಗೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಒಂದೇ ಒಂದು ಶ್ರೇಷ್ಠ ದೇಶ ಅಂದರೆ ಯಾವುದು? ಭಾರತ ದೇಶ. ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಯಾರಾದ್ರೂ ಮನೆಗೆ ಬಂದರೆ ಬರ್ರಿ ಅಂತ ಹೇಳ್ತೀವಿ. ಇವಾಗ ಯಾಕೆ ಬಂದ್ರಿ ಇವರು ಅಂತ ಹೇಳಿ ಮನಸ್ಸುಗಳು ಬರ್ತಾ ಅನ್ಕೊಂತೀವಿ. ಮತ್ತೊಂದು ಸುಂದರವಾದ
ನೋಡಿ ಹಾಡು ಶುರುವಾಗ್ತದೆ ದೇಹದೊಳಗೆ. ಮತ್ತೆ ಮಾತಾಡಲಿಕ್ಕೆ ಪ್ರಸಂಗ ಬಂದಾಗ ಅಕ್ಕ ತಂಗಿ ಅಂತ ಹೇಳಿ ನಾವು ಮಾತಾಡ್ತೀವಿ. ಏನು ನೋಡಿದ್ದು ಅದರಿಂದ ನೋಡಿದಂತೆ ಮಾತಾಡಲಿಕ್ಕೆ ಬರೋದಿಲ್ಲ. ಹಾಗೆ ಮಾತಾಡಿದರೆ ಚಪ್ಪಲಿಯಲ್ಲಿ ಬಿಡ್ತಾವ. ಮತ್ತೆ ಸೋದರ ಭಾವನೆಯಿಂದ ನಾವು ಮಾತಾಡಿದೀವಲ್ಲ, ಹಾಗೆ ನೋಡಿದ್ವಿ ಹಾಗೆ ಅಂತಂದ್ರೆ ನೋಡ್ಲಿಕ್ಕೆ ಬರಲಿಲ್ಲ. ನೋಡಿದಂತೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಮಾತಾಡಿದಂತೆ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಇಲ್ಲಿ ಧರ್ಮ ಕಣ್ಣೊಳಗಿದ್ದು ಕಣ್ಣಿಗೆ ಬೋಧನೆ ಮಾಡ್ತದೆ. ಕಣ್ಣೊಳಗಿದ್ದು ಕಣ್ಣಿಗೆ ಬೋಧನೆ ಮಾಡುವ ಧರ್ಮ ಅಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಅದಕ್ಕ ಕನ್ವರ್ಟ್ ಆಗ್ಬೇಕಲ್ಲ. ಇಲ್ಲಿ ನಮ್ಮಲ್ಲಿ 3 ಕಣ್ಣಿದ್ದವನ್ನ ಮೂಗಣ್ಣ ಅಂತ ಕರಿತೀವಿ ನಾವು. ಅಂದ್ರೆ ಕಣ್ಣೊಂದೇ ದೃಶ್ಯ ಎರಡದಾವ. ಒಂದು ಮನೋಮಯವಾದ ದೃಶ್ಯ ಆಧಾರ ಮಾಡಿದ್ರೆ ಅರಿಯದಾನದ ದೃಶ್ಯ ಆಧಾರವನ್ನು ಖಂಡಿಸ್ತದೆ. ನೀನು ತಪ್ಪು ನೋಡಿದೆ ಅಂತೇಳಿ ಹೇಳ್ತಾರೆ. ಪೈಗಂಬರ್ ಮೊಹಮ್ಮದರ ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ ಎಲ್ಲ ಜಾತಿಯ ಸಮಾಜಕ್ಕೆ ಪೈಗಂಬರ್ ಮೊಹಮ್ಮದರ ವಿಚಾರಗಳನ್ನು ಅವರು ಹೇಳಿರ್ತಕ್ಕಂಥ ಅನಿಸಿಕೆಗಳನ್ನು ಈ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇಲ್ಲಿ ಪೈಗಂಬರ್ ಮೊಹಮ್ಮದರು ನ್ಯಾಯದ ಅಧಿಕಾರರ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಈ ನಾಡಿನಲ್ಲಿ ವಾಸಿಸುವ ಎಲ್ಲ ಜಾತಿಯ ಜನಾಂಗವು ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಬದುಕಬೇಕೆನ್ನುವ ಒಂದು ಮಾರ್ಗದರ್ಶನವನ್ನು ವಿಚಾರವನ್ನು ಮೊಹಮ್ಮದ್ ಪೈಗಂಬರರು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ನಾವೆಲ್ಲರೂ ಒಂದೇ, ಮನುಜ ಕುಲವು ಒಂದೇ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.